ಡಿಕೆಶಿ ಹಿಂದುತ್ವ ಅಸ್ತ್ರ ಸಂಚಲನ ಮೂಡಿಸಿದೆ. ಡಿಸಿಎಂ ಡಿಕೆಶಿ ನಡೆಗೆ ಸಚಿವ ರಾಜಣ್ಣ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ರಾಜಣ್ಣ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ಯ ಡಿಕೆಶಿ ಹಿಂದುತ್ವದ ಅಸ್ತ್ರ ಬಹಳ ಚರ್ಚೆ ಆಗ್ತಾ ಇದೆ, ಸಂಚಲನವನ್ನ ಸೃಷ್ಟಿ ಮಾಡಿದೆ. ಡಿಸಿಎಂ ಡಿಕೆಶಿ ನಡೆಗೆ ರಾಜಣ್ಣ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಅದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಏನೇ ಇದ್ರು ರಾಜಣ್ಣ ನೇರವಾಗಿ ನನ್ನ ಹತ್ರ ಮಾತಾಡ್ಲಿ, ಸದ್ಗುರು ಖುದ್ದು ಬಂದು ಆಮಂತ್ರಣ ನೀಡಿದ್ರು, ಹಾಗಾಗಿ ಹೋಗಿದ್ದೆ. ನಾನು ಎಲ್ಲ ಧರ್ಮವನ್ನ ಪಾಲಿಸುವವನು, ಎಲ್ಲರನ್ನ ಗೌರವಿಸ್ತೀನಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. Sadhguru is from Karnataka. He has been fighting for the cause of Kaveri water and soil. He personally came and invited me. He has a big following, doing some great work. Okay. When some programs are there, they invite us. Various MLAs were there of all political parties, leaders were there. So I've been gone there. It is my personal belief. So wherever we call, see, whenever in my constituency some 100 feet statue of Jesus Christ was been built by our local constituency people, then BJP called me Yesu Kumara. So when two MPs called minorities that they are butchers and they doesn't have anything in their heart, not even a single language, they called him. Then I said, you should not do that, they are our brothers. So I believe in all religion, all castes. ಇನ್ನು ಹಿಂದುತ್ವ ಅಸ್ತ್ರದ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಉಡುಪಿ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಕಾಪು ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಈ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದಾರೆ. ಮಾರಿಯಮ್ಮನ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಹೊಸ ಮಾರಿಗುಡಿ ದೇಗುಲದಲ್ಲಿ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ, ಮಾರಿಯಮ್ಮನ ಗದ್ದುಗೆಯಲ್ಲಿ ಪ್ರತಿಷ್ಠಾಪನಾ ವಿಧಿಯನ್ನ ಸಹ ಮಾಡಲಾಗಿದೆ. ಇಲ್ಲಿ ಭಾಗಿಯಾಗಿದ್ದಾರೆ. ಉಡುಪಿಯ 3 ಕಾರ್ಯಕ್ರಮಗಳಲ್ಲಿ ಡಿಸಿಎಂ ಭಾಗಿಯಾಗಿದ್ದು, ಕಾಪು ಶ್ರೀ ಹಳೆ ಮಾರಿಗುಡಿ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.